ದಿಂದಾಗಿ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ಆಗ್ತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ, ಏನೇನು ಅವಾಂತರ ಆಗಿದೆ, ಆ ಸುದ್ದಿಯನ್ನೇ ನೋಡೋಣ. ಸಕಲೇಶಪುರದ 70% ಗ್ರಾಮಗಳಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಮಳೆ ನಿರಂತರವಾಗಿ ಸುರಿತಾ ಇದೆ. ರಾಜ್ಯದ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಬಹುತೇಕ ಎಲ್ಲ ಜಲಾಶಯಗಳು ಕೂಡ ಗರಿಷ್ಠ ಹಂತಕ್ಕೆ ಬಂದಿದ್ದಾವೆ. KRS ಇರ್ಬೋದು, ನಾರಾಯಣಪುರ ಇರ್ಬೋದು, ಹೇಮಾವತಿ ಮತ್ತು ವಾಟೆಹೊಳೆ ಡ್ಯಾಮ್ಗಳಿಂದ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಕಾರಣ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ನದಿಗಳ ಡ್ಯಾಮ್ಗಳ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಹಲತ್ರಿ ನದಿ ಮೇಲಿನ ಸೇತುವೆ ಮೇಲೆ 5 ಅಡಿ ನೀರು ಬಂದ್ಬಿಟ್ಟಿದೆ. ಅಂದರೆ ಸೇತುವೆನೇ ಮುಳುಗಡೆ ಆಗಿಬಿಟ್ಟಿದೆ. ಇನ್ನು ಗೋವಾ ಸಂಪರ್ಕ ಕಲ್ಪಿಸುವಂಥ ಬೆಳಗಾವಿ ಜಾಂಬೋಟಿ ಮತ್ತು ಈ ಖಾನಾಪುರ ಜಾಂಬೋಟಿ ರಸ್ತೆಗಳ ಸಂಚಾರವನ್ನು ಕೂಡ ಸ್ಥಗಿತ ಮಾಡಿದ್ದಾರೆ. ಸೇತುವೆ ಮೇಲೆ ನೀರು ಬಂದಿರೋದ್ರಿಂದ ಈ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಕೃಷ್ಣಾ ನದಿಯ ಒಳಹರಿವು ಒಂದೇ ದಿನಕ್ಕೆ 22,000 ಕ್ಯೂಸೆಕ್ಗೆ ಏರಿಕೆ ಆಗಿಬಿಟ್ಟಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 22 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂಥ 11 ಸೇತುವೆಗಳು ಕೂಡ ಜಲಾವೃತ ಆಗಿದ್ದಾವೆ. ಜನರು ಪರದಾಡ್ತಾ ಇದ್ದಾರೆ. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗಬೇಕು ಅಂದರೆ ಬ್ರಿಡ್ಜ್ ಏನಿರುತ್ತೆ ಮುಳುಗಡೆ ಆಗ್ತಾ ಇರೋದ್ರಿಂದ, ಜಲಾವೃತ ಆಗ್ತಿರೋದ್ರಿಂದ. ಇನ್ನು KRS ಅಣೆಕಟ್ಟೆಯಿಂದ ಕಾವೇರಿ ನದಿಗೆ 35,000 ನೀರನ್ನು ಹರಿಬಿಡಲಾಗ್ತಾ ಇದೆ. ನದಿ ತೀರ ಪ್ರದೇಶದಲ್ಲಿರುವಂಥ ಜನರಿಗೆ ಸೂಚನೆ ಕೊಟ್ಟಿದ್ದಾರೆ. ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ, ಜಲಾವೃತಗಳಾಗ್ತಾ ಇರೋದೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ನದಿ ತೀರಗಳಿಗೆ ಹೋಗಬೇಡಿ, ಮೀನು ಹಿಡಿಯೋದಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೇ ನದಿ ಇದೆ, ತೊರೆ ಇದೆ, ಹಳ್ಳ ಕೊಳ್ಳಗಳಿದಾವಂದರೆ ಈಜು ಹೊಡೆಯೋದಕ್ಕೆ ಹೋಗಬೇಡಿ. ಈ ರೀತಿ ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ನೆರೆ ಹತ್ತುವಂಥ ಪ್ರದೇಶಗಳಿತ್ತು ಅಂದರೆ ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಿ ಅಂತ ಕೂಡ ಹೇಳಲಾಗಿದೆ. ಇವತ್ತು ಶಾಲೆಗಳಿಗೆ ರಜೆ ಅದೇ ರೀತಿಯಾಗಿ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರ, ಬೆಳಗಾವಿ ಗ್ರಾಮೀಣ, ಖಾನಾಪುರ, ಕಿತ್ತೂರು ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಇರ್ಬೋದು, ದಾಂಡೇಲಿ, ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಅರಕಲಗೂಡು, ಹಾಸನ, ಹೊಳೆನರಸೀಪುರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ, ಶೃಂಗೇರಿ, NR ಪುರ ತಾಲೂಕುಗಳ ಎಲ್ಲ ಅಂಗನವಾಡಿ ಮತ್ತು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆ ಕೂಡ ರಜೆ ಇತ್ತು. ಮಳೆ ಹೀಗೆ ಮುಂದುವರೆದಿರೋದ್ರಿಂದ ಇವತ್ತು ಕೂಡ ರಜೆ ಹಾಗೆ ಮುಂದುವರಿಕೆ ಆಗಿದೆ. ಇದರಿಂದಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದ್ದಾವೆ. ಅಲ್ಲಲ್ಲಿ ಮರ ಬೀಳೋದಿರ್ಬೋದು, ವಿದ್ಯುತ್ ಕಂಬ ಬೀಳೋದಿರ್ಬೋದು. ಹಾಗಾಗಿನೇ ವಿದ್ಯುತ್ ಸಂಪರ್ಕ ಕಡಿತ ಆಗ್ತಾ ಇದೆ. ಜನರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅಂದರೆ ಮಳೆ ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ದಿಢೀರಂತೇಳಿ ಅಲ್ಲಲ್ಲಿ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಆ ಸಮಸ್ಯೆಗಳನ್ನ ಸರಿಪಡಿಸುವಂಥ ಕೆಲಸವನ್ನು, ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ಸ್ಥಳಾಂತರ ಮಾಡೋದು, ಇದೆಲ್ಲವನ್ನು ಕೂಡ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಸದ್ಯ ಶಾಲಾ ಕಾಲೇಜುಗಳಂತೂ ರಜೆ ಇರುತ್ತೆ. ಅದೇ ರೀತಿಯಾಗಿ ಮಕ್ಕಳು ಮನೇಲೇ ಇರ್ತಾರೆ. ಮಕ್ಕಳನ್ನ ನೋಡ್ಕೊಳ್ಬೇಕಾದಂಥ